ಪಾದಗಳಲ್ಲಿ ಅನಂತ ಪ್ರಣಾಮ ಸಲ್ಲಿಸಿ, ಅದೇ ರೀತಿ ನಮ್ಮ ಚಡಚಣ ಪೂಜ್ಯರಲ್ಲಿ ನಮಸ್ಕರಿಸಿ, ಮಹಾಜನಗಳೇ ಹಾಗೂ ತಾಯಿಗಳೇ, ನಮ್ಮ ಶಾಸ್ತ್ರಿಗಳು ಶರಣರು ಶರಣರು ಕೃಷ್ಣಾನಂದ ಶರಣರು ಎಲ್ಲಿಂದ ಮೈಸೂರಿಂದ ಬಂದ ಇಲ್ಲ ಇಲ್ಲಿ ಕಜ್ಜಿಡೋಣಿ ಹಾಂ ಕಜ್ಜಿಡೋಣಿ ಕಜ್ಜಿಡೋಣಿ ಶರಣರಲ್ಲಿ ಕೂಡ ಶರಣೆಂದು, ಮಹಾಜನಗಳೇ ಹಾಗೂ ತಾಯಿಗಳೇ, ಈ ನಡೀತಕ್ಕಂಥ ಕಾರ್ಯಕ್ರಮ ಕರುಣಹಸಿಗೆ. ಈ ಕರುಣಹಸಿಗೆ ಕಾರ್ಯಕ್ರಮ ತಿಳಿಯೋದಿಲ್ಲ, ಆದರೂ ಕೂಡ ಟೈಮದೊಳಗಾಗೇ ಬಂದು ಕೂಡಿರಲ್ಲ. ಇದು ತುಂಬ ಸಂತೋಷದ ಕೆಲಸ. ಉದಯದಲ್ಲಿ ಈಗ ಮಲ್ಕೊಳ್ಳೋ ಕೆಲಸ, ಇನ್ನೂ ಹೇಳೋಂಗಿಲ್ಲ. ಕೆಲವು ಮಂದಿ 8ಕ್ಕೆ ಹೇಳೋರು ಭಾಳ ಮಂದಿ ಇದ್ದಾರೆ. ಆದರೆ ನಸಿಕಿನ ಎದ್ದು ಝಳಕ ಮಾಡಿಕೊಂಡು ಪೂಜೆ ಮಾಡಿಕೊಂಡು, ಹೆಣ್ಣು ಮಕ್ಕಳು ನೀವು ಬಂದಿರಲ್ಲ. ಈ ಯಾವ ಕ್ಷೇತ್ರದ ಮಹತ್ವ ಆಗಿದೆ, ಈ ಕ್ಷೇತ್ರದ ಮಹತ್ವ, ಇದು ಬಸವಣ್ಣನವರ ಜನ್ಮಭೂಮಿ. ಇದಕ್ಕೆ ಹೋರಿಮಟ್ಟಿ ಅಂತಾರೆ ಅನ್ನೋ ಮಾತು ನಮ್ಮ ಸಿದ್ಧಲಿಂಗ ಸ್ವಾಮಿಗಳು ಜನಗಳನ್ನು ಅಷ್ಟು ಜಾಗೃತವಾಗಿ ತಯಾರು ಮಾಡಿದ್ದಾರೆ ಅನ್ನೋದನ್ನು ಟೆಂಕಸಾಲಿ ಮಾಲಕರವರು, ಟೆಂಕಸಾಲಿ ಮಾಲಕರು. ಆ ಟೆಂಕಸಾಲೆಗೆ ನಡೆಯೋ ನಾಣ್ಯಗಳೇ ಎಲ್ಲ ಕಡೆ ನಡೀತಾವೆ, ಇಲ್ಲಿಕ ನಡೆಯೋದಿಲ್ಲ. ಹಾಗೆ ಇವತ್ತಿನ ದಿವಸ ನಮ್ಮ ಶರಣರು ಬಂದಿದ್ದಾರೆ, ಆ ಶರಣ ಜೊತೆಗಾರರು ಕೂಡ ಬಂದಿದ್ದಾರೆ. ಅವರು ಶರಣ ಬಂದು ತೀರಾ ಉತ್ತರಿ ಹೊತ್ತು ಹಸ್ತಮಳೆ ಕೂಡಿ ಬಂದಂಗೆ. ಉತ್ತರಿ ಮಳೆ ಒಕ್ಕಲಿಗೇನಿಗೆ ತೊಗರಿ ಬಂದಾವ ಒಣಗ್ತಿದ್ದು, ಮಳೆ ಇದ್ದಿದ್ದಿಲ್ಲ. 10-15 ಮಿನಿಟ್ನಾಗ ಮಳೆ ಎಲ್ಲ ನೀರ್ಮಯ ಆಗಿಬಿಟ್ಟಿತ್ತು. ಹಾಗೆ ಶರಣರ ಬರವಣಿಗೆ ಪ್ರಾಣ ಜೀವಾಳ. ಆ ಶರಣರು ಬರ್ತಕ್ಕಂಥ ವ್ಯವಸ್ಥೆಯಲ್ಲಿ ಏನೋ ಒಂದು ಸುಖದ ಕೆಲಸ ಇರ್ತದೆ. ಅವರು ದಯಮಾಡಿಸಿದ್ದಾರೆ. ಪೂಜ್ಯರು ನಿನ್ನಿನ ದಿವಸ ಅವರಿಗೆಲ್ಲ ವ್ಯವಸ್ಥೆ ಮಾಡಿಕೊಂಡು ಕರ್ಕೊಂಡು ಬಂದಿದ್ದಾರೆ. ಪೂಜ್ಯರಿಗೂ ಅನಂತ ಪ್ರಣಾಮ ಸಲ್ಲಿಸಿ, ಈ ಯಾವತ್ತೂ ಈ ದೇವಸ್ಥಾನದ ಕಮಿಟಿಯವರಾಗಿರ್ತಕ್ಕಂಥ ಹಿರಿಯರಿಗೂ ಶರಣೆಂದು ನಾವು ಕಾರ್ಯಕ್ರಮ ಶುರು ಮಾಡೋಣ. ಪ್ರಣಮದ ಉತ್ಪತ್ತಿ, ಪ್ರಣಮ ಅಂದರೆ ಓಂಕಾರ. ಯಾವಾಗಲೂ ಪ್ರಣಮಗಳು ತಮ್ಮ ಸ್ವಚ್ಛತೆಯನ್ನು, ಜಗತ್ತಿನ ಉದ್ಧಾರವನ್ನು ಕಾಯ್ಕೋತಿರ್ತವೆ ಪ್ರಣಮಗಳು. ಈಗ ನಾವು ಎಷ್ಟು ಮುಚ್ಚಿಟ್ಟರೂ ಕೂಡ ಇಲ್ಲಿ ಕೆಲವು ಡಾಕ್ಟರ್ ಜನರಿದ್ದಾರೆ. ಆ ಡಾಕ್ಟರ್ ಜನರು ವಿಶೇಷವಾಗಿರ್ತಕ್ಕಂಥ ಔಷಧಿಗಳನ್ನು ಮುಚ್ಚಿ ಪ್ಯಾಕ್ ಮಾಡಿ ಅದನ್ನು ಫ್ರಿಜ್ನಾಗ ಇಟ್ಟಿರ್ತಾರೆ. ಆ ಫ್ರಿಜ್ನಾಗ ಇಟ್ಟ ಮೇಲೆ ಅವನು ತಂದು ಬೇಕಾದಾಗ ಅದನ್ನ ಇಂಜೆಕ್ಷನ್ ಮಾಡ್ತಾರೆ. ಗಾಳಿಗಿಟ್ಟರೆ ನಡೀತಾವೆ. ನಾವು ಆ ಫ್ರಿಜ್ನಾಗಿರ್ತಕ್ಕಂಥ ಔಷಧಿಗಳನ್ನು ಗಾಳಿಗಿಟ್ರೆ, ಬಿಸಿಲಾಗಿಟ್ರೆ, ಮಳೆ ಮ್ಯಾಗಿಟ್ರೆ ನಡೀತಾವೆ ನಾವು. ಹಾಗೆ ಈ ಪ್ರಣಮಗಳು ಯಾವಾಗಲೂ ನಮಗೆ ಭಾಳ ಕೆಲಸ ಮಾಡ್ತಾವೆ. ಅಕಾರ ಉಕಾರ ಮಕಾರ ಎಂಬತಕ್ಕಂಥ 3 ಬೀಜಾಕ್ಷರಗಳು. ಈಗ ಹೇಳ್ಕೊತ ಬಂದೇನೆ 3 ದಿವಸ. ಅಕಾರ ಉಕಾರ ಮಕಾರ ಬೀಜಾಕ್ಷರಗಳು. ಇದು ಸಾಮಾನ್ಯ ಜನರಿಗೆ ಅರ್ಥ ಆಗ್ತದೆ ಅಲ್ಲೂ ಗೊತ್ತಿಲ್ಲ, ಆದರೂ ಕೂಡ ಪ್ರಯತ್ನ ಮಾಡ್ತಾರೆ. ಇದನ್ನು ಕೇಳ್ಕೊತ ನಮಗೆ ತಿಳಿತದೆ. ರಟೈಕ ಕಲಿಬೇಕಾಯ್ತಂದರೆ ಕಲಿತೀವಿ. ಮುಂದೆ ವೇದಾಂತಿಗಳಾಗ್ತಾರೆ, ಸಿದ್ಧಾಂತಿಗಳಾಗ್ತಾರೆ, PhD ಆಗ್ತಾರಿಲ್ಲ. ಹಾಗೆ ಅಕಾರ ಉಕಾರ ಮಕಾರ ಎಂಬತಕ್ಕಂಥ 3 ಪ್ರಣಮಗಳು. ಆ 3 ಪ್ರಣಮಗಳಿಂದ ಓಂಕಾರ ಉತ್ಪತ್ತಿ ಆಯಿತು ಅನ್ನೋದು 3 ದಿವಸ ನಡೆದದೆ. ಓಂಕಾರದ ಉತ್ಪತ್ತಿ ಹೇಗಾಯಿತು, ಅದಕ್ಕೂ ಕೂಡ ಒಂದು ಉತ್ಪತ್ತಿ ಇದೆ, ಪ್ರಣಮಕ್ಕೂ ಕೂಡ ಒಂದು ಉತ್ಪತ್ತಿ ಇದೆ. ಆ ಪ್ರಣಮ ಕೂಡ ಉತ್ಪತ್ತಿ ಆಗ್ತಕ್ಕಂಥ ಪ್ರಣಮದಲ್ಲಿ ಎಷ್ಟು ಮಹತ್ವದ ಕೆಲಸ ಇದೆ. ಆ ಇನ್ನೊಂದು ಅಕಾರ ಉಕಾರ ಮಕಾರ ಎಂಬತಕ್ಕಂಥ ಪ್ರಣಮಗಳಲ್ಲಿ ರುದ್ರ, ಈಶ್ವರ, ಸದಾಶಿವ ಅಂತ 3 ಮಂದಿ ಅಧಿಕಾರಿಗಳು ಹೇಳಿದ್ದೀನಿ ನಿನ್ನೆ. ರುದ್ರ, ಈಶ್ವರ, ಸದಾಶಿವ. ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋಗೋಣ. ಅಕಾರ ಎಂಬತಕ್ಕಂಥದ್ದು, ಉಕಾರ ಎಂಬತಕ್ಕಂಥದ್ದು ನಾದ ಬಿಂದು ಕಲೆ. ನಾದ ಬಿಂದು ಕಲೆ. ನಾದ ಎಷ್ಟು ಸೂಕ್ಷ್ಮ ಐತಿ ಅನ್ನೋದನ್ನು ಆಲೋಚನೆ ಮಾಡಿ ನೀವು. ನಾದ ಎಷ್ಟು ಸೂಕ್ಷ್ಮದೆ, ನಮ್ಮ ಶರೀರದಲ್ಲಿ ಎಷ್ಟು ಸೂಕ್ಷ್ಮ ಆಗ್ಯದ, ನಾವು ಹುಟ್ಟುವಾಗ ಹೇಗಿರ್ತದೆ. ನಾದ ಬಿಂದು ಕಲೆ. ಇದಕ್ಕೆ ಇನ್ನೊಂದು ಮಾತು ಹೇಳ್ತಾರೆ, ಚಿನ್ನಾದ ಚಿದ್ಬಿಂದು ಚಿತ್ ಕಲೆ ಅಂತ ಬರ್ತಾವೆ. ಚಿನ್ನಾದ ಚಿದ್ಬಿಂದು ಚಿತ್ ಕಲೆ. ಈ ಚಿನ್ನಾದ ಚಿದ್ಬಿಂದು ಕಲೆ, ನಾದ ಬಿಂದು ಕಲೆ 2-5-3-5. ನಾದ ಬಿಂದು ಕಲೆ 3-5. ಮತ್ತು ಇದಕ್ಕೆ ಚಿನ್ನದ ಚಿದ್ಬಿಂದು ಚಿತ್ ಕಲೆ ಯಾಕಂದ್ರು? ಚಿನ್ನದ ಚಿದ್ಬಿಂದು ಚಿತ್ ಕಲೆ ಅಂದ್ರೆ, ಚಿನ್ನದ ಅಂದ್ರೆ ಏನು? ನಮ್ಮಲ್ಲಿ ಇರ್ತಕ್ಕಂಥ ಸಿದ್ಧಾಂತದಲ್ಲಿ ಈ ಕರುಣಹಸಿ ಒಳಗೆ ಆ ಇಮ್ಮಡಿ ಸಿದ್ಧಲಿಂಗ ಸ್ವಾಮಿಗಳು ಬರೆದದ್ದು ಪ್ರತಿಯೊಂದಕ್ಕೂ ಸಂಸ್ಕಾರದ. ನಾದಕ್ಕೆ ಸಂಸ್ಕಾರ ಕೊಟ್ಟರೆ ಚಿನ್ನದ ಆಗ್ತದೆ. ನಾದಕ್ಕೆ ಬಿಂದುಗೆ ಸಂಸ್ಕಾರ ಕೊಟ್ಟರೆ ಚಿದ್ಬಿಂದು ಆಗ್ತದೆ.
ಕಲೆಗೆ ಸಂಸ್ಕಾರ ಕೊಟ್ಟ ಚಿತ್ತ ಕಲೆ ಅಂತದ. ಚಿತ್ತವೃತ್ತಿ ನಿರೋಧ ಯೋಗ ಅಂತ ಮನೆ ತಿಳಿಸಿದ್ದೀನಿ, ಆದರೂ ಸಂಕ್ಷಿಪ್ತ ತಿಳಿಸ್ಯದ. ಚಿತ್ತವೃತ್ತಿ ನಿರೋಧ ಧರ್ಮ ಅರ್ಥ ಕಾಮ ಮೋಕ್ಷ ಏನ್ರಿ. ಈ ಮನ ಬುದ್ಧಿ ಚಿತ್ತ ಅಹಂಕಾರ ಅಂತ ಬರ್ತಾವಲ್ಲ, ಚತುರ್ವಿಧ ಪುರುಷಾರ್ಥಗಳು. ಮನ ಬುದ್ಧಿ ಚಿತ್ತ ಅಹಂಕಾರ ಇವಕ್ಕೆ ಚತುರ್ವಿಧ ಪುರುಷಾರ್ಥ ಅಂತಾರೆ. ಮನ ಬುದ್ಧಿ ಚಿತ್ತ ಅಹಂಕಾರ, ಇದ್ರಾಗ ಚಿತ್ತ ಒಂದು ಸೇರಿದಲ್ಲ. ಮನ ಬುದ್ಧಿ ಅಹಂಕಾರ ಐತಲ್ಲ, ನಡು ಯಾವ ಸೇರಿದೆ? ಚಿತ್ತ. ನಡು ಯಾವ ಸೇರಿದೆ? ಚಿತ್ತ ಸೇರಿದೆ. ಆ ಚಿತ್ತ ಸೇರ್ತಕ್ಕಂಥ ಸಮಯದೊಳಗೆ ಆ ಚಿತ್ತಿಗೆ ಏನು ಮಾಡ್ಬೇಕು ನಾವು? ಚಿತ್ತಿಗೆ ಏನು ಮಾಡಬೇಕು? ಈ ನಮ್ಮ ಶರೀರವನ್ನೇ ಕಂಟ್ರೋಲ್ ಮಾಡ್ತಕ್ಕಂಥ ಕೆಲಸ ಚಿತ್ತದೆ. ಆ ಚಿತ್ತ ತಾನು ಬಂದ ಕಡೆ ಒಯ್ತದ. ಅದು ಆದರೂ ಕೂಡ ನಾವು ಕೂಡಬಾರ್ದು. ಮನ ಎಷ್ಟು ಸೂಕ್ಷ್ಮತಿ. ಮನಃ ಕರೋತಿ ಕರ್ಮಾಣಿ ಮನೋಲಿಪ್ಪತಿ ಪಾತಕೈ ಮನಸಾ ಶಿವಭಕ್ತಾನಾಂ ಕರ್ಮೇವ ನಚ ಪಾತಕೈ. ನೀವು ಒಳ್ಳೆಯ ಕರ್ಮಗಳನ್ನು ಮಾಡು, ಒಳ್ಳೆಯ ವಿಚಾರ ಮಾಡು, ಒಳ್ಳೆಯದನ್ನು ಮಾಡು, ಆ ಚಿತ್ತ ಶುದ್ಧಿ ಆಗ್ತದೆ. ಮನಸ್ಸು ಭಾಳ ಚಂಚಲದ. ಒಂದು ಮಾತು ಹೇಳ್ತೇನೆ ನಿಮಗೆ. ಈ ಪಾಂಡವರೆಲ್ಲರೂ ಅರಮನ್ಯಾಗ ಅರಿಗಿನ ಮನ್ಯಾಗ ಸುಟ್ಕೊಂಡ್ರು. ಕೇಳಿದ್ದೀನಿ, ಪಾಂಡವರೆಲ್ಲರೂ ಅರಿಗಿನ ಮನ್ಯಾಗ ಸುಟ್ಕೊಂಡ್ರು. ಆ ಸುಟ್ಕೊಂಡು ಸತ್ ಕೂಡಲೇ ಭೀಮ ಅರ್ಜುನ ನಕುಲ ಸಹದೇವ ಎಲ್ಲರೂ ಸತ್ ಹೋದ್ರು ಅಂತ ಸುದ್ದಿ ಆಗಿಬಿಡ್ತು. ಆವಾಗ ದ್ರೌಪದಿ ವಿಚಾರ ಮಾಡಿದ್ಲು, ಅರ್ಜುನನ್ನ ಆಗ್ಬೇಕತ್ ಮಾಡಿದ್ದ್ಯಾ ನೋಡ್ರಿ ಮನಸ್ಸು. ಅರ್ಜುನ ಆಗ್ಬೇಕತ್ ಮಾಡಿದ್ದ್ಯಾ, ಇನ್ನು ಕರ್ಣ ಉಳ್ದನ ಅವನ ಆಗ್ಬೇಕು ಅಂತ ಮನಸ್ಸು ಮಾಡಿದ್ಲು. ಆಗ್ತಾನೆಲ್ಲೂ ಗೊತ್ತಿಲ್ಲ ಮುಂದಿನ ಮಾತು. ಅದು ಮುಂದೆ ಭೀಮ ವನವಾಸಕ್ಕೆ ಹೋದಾಗ ಒಂದು ಹಣ್ಣು ತರ್ತಾನೆ, ನೀರ್ಲ ಹಣ್ಣು. ಆ ನೀರ್ಲ ಹಣ್ಣು ತಂದು ಕೊಡ್ತಾನೆ. ಆವಾಗ ಕೃಷ್ಣ ಬರ್ತಾನೆ. ಏ ಭೀಮ, ಈ ಹಣ್ಣು ಭಾಳ ಅಪಾಯಕಾರಿ ಅದ. ಅದು ಜಂಬನಾಥನ ಗುಡಿ. ಆ ಜಂಬನಾಥನ ಹತ್ರ ಜಂಬು ಹಣ್ಣು ಐತಿ. ಈ ಹಣ್ಣು ತಿಂದ್ರಿ ಅಂದ್ರೆ ವಂಶ ಹಾಳಾಗ್ತದೆ. ಇದನ್ನು ತಿನ್ನಬೇಡ್ರಿ, ಮತ್ತು ಗಿಡಕ್ಕೆ ಹಚ್ಚ್ರಿ ಅಂದವ. ಯಾವ ಹರಿದಿ ಅದ್ರ ಗಿಡಕ್ಕೆ ಹಚ್ಚ. ಅದ್ರ ಗುಡು ಋಷಿ ಕುಂತಿದ್ದ ಜಂಬು ಅಂತ. ಆ ಋಷಿ 12 ವರ್ಷಕ್ಕೊಮ್ಮೆ ಕಣ್ಣು ತೆಗೆದು ಆ ಕಾಯಿ ತಿತ್ತಿದ್ನಂತೆ. ಎಂತೆಂಥ ಋಷಿಗಳಾಗಿ ಹೋಗ್ಯಾರ ಹಿಂದೆ. ಶಿಲಾದ ಋಷಿಗಳಂತ ಕಲ್ಲು ತೆಗೆದುಕೊಂಡು ಕುಡಿತಿದ್ರು. ಕಲ್ಲು ಅವರಿಗೆ ಶಿಲಾದ ಗಣೇಶ್ವರ ಅಂತ ಹೆಸರಿತ್ತು. ಅದನ್ನು ಹೆಂಗೆ ಮಾಡ್ಬೇಕಿನ್ನ? ಹಣ್ಣು ಹೆಂಗೆ ತಿನ್ನಬೇಕು? ತಿನ್ನೋಕ್ಕೂ ಬರೋಂಗಿಲ್ಲ. ಹೊಳ್ಳಿ ಹಚ್ಬೇಕು. ಅದನ್ನು ಹೊಳ್ಳಿ ಹಚ್ಬೇಕು. ಆ ತುಂಬಿ ಹೋಗಿ ಹೊಳ್ಳಿ ಹಚ್ಬೇಕು. ಗಿಡಕ್ಕೆ ಹರಿದ ಹಣ್ಣು ಹತ್ತವನ್ರಿ ಯಾವ್ರೆ? ಅಲ್ರಿ, ನಾವು ಸಣ್ಣರಿದ್ದಾಗ ಹೊಟ್ಟೆಗಿಂದ ಬಂದೀವಿ. ಇಲ್ಲ, ಈಗ ನಾವು ಹೊಟ್ಟೆಗೆ ಹೋಗ್ಬೇಕಂದ್ರೆ ಬರ್ತದ? ಈಗ ಅವ್ರ ಹೊಟ್ಟೆಗೆ ಹೊಳ್ಳಿ ಹೋಗ್ಬೇಕಂದ್ರೆ ಬರ್ತದೆ ನಮಗೆ? ಆ ತುಂಬ ಬಿಟ್ಟು ಗಿಡ ಹತ್ತದ ಮತ್ತೆ ಹತ್ತದೇನೋ. ಇದು ಭಾಳ ಮಹತ್ವದ ವಿಷಯ. ನಡ್ರಿ ಹೋಗೋಣ ಅಂತ ತಿಳ್ಕೊಂಡು ಹಣ್ಣು ತೊಗೊಂಡು ಹೋದರು. ಆ ಗಿಡಕ್ಕೆ ಋಷಿ ಕೂತಿದ್ದ ಕಣ್ಣು ಮುಚ್ಕೊಂಡು. ಅವ ತಿನ್ನವ ಹಣ್ಣು ಅದನ್ನು. ಅವನಿಗಿನ್ನೂ ತಿನ್ನೋ ಟೈಮ್ ಮುಂದಿತ್ತು. ಇದನ್ನು ಹೆಂಗೆ ಹಚ್ಚಬೇಕು? ಧರ್ಮ, ನಾನೇನೋ ಮಾಡಿಲ್ಲಪ್ಪ ಮನುಷ್ಯನಿಂದ ಅಂತ ತಿಳ್ಕೊಂಡು ಅನ್ನು ಅಂತಂದ ಕೃಷ್ಣ. ನಾ ಮನುಷ್ಯನಿಂದ ಏನು ಮಾಡಿ ಅಂದ್ಕೊಂಡು ಮತ್ತೆ ಮ್ಯಾಕೆ ಐತೆ. ಅಲ್ಲಿಂದ ಅರ್ಜುನ ಭೀಮ ಅಂದ, ಅದು ಮ್ಯಾಕ್ ಹೋತು. ಅರ್ಜುನ ಅಂದ ಮ್ಯಾಕ್ ಹೋತು. ನಕುಲ ಸಹದ ಮ್ಯಾಕ್ ಹೋತು. ಇನ್ನೊಂದು ಮಳ ಉಳೀತು. ದ್ರೌಪದಿ ಉಳಿದು. ಏ ದ್ರೌಪದಿ, ನಾನು ಮನುಷ್ಯನಾಗಿ ಏನೂ ಸಂಕಲ್ಪ ಮಾಡಿಲ್ಲ ಅಂತೇಳಿ ಅನ್ನು ಅಂತ ತಿಳ್ಕೊಂಡ ಕೂಡಲೇ ನಾ ಮನುಷ್ಯನಾಗಿ ಏನು ಸಂಕಲ್ಪ ಮಾಡೋದಕ್ಕೆ ಮ್ಯಾಗ ಹೋದ ಹಣ್ಣು ಕೆಳಗೆ ಬಿತ್ತು. ಮ್ಯಾಗ ಹೋದ ಹಣ್ಣು ಕೆಳಗೆ ಬಿತ್ತು. ಹೊಳ್ಳಿ ಅವಾಗಂದ, ನೀ ಏನು ಮನುಷ್ಯನಾಗ ಮಾಡಿದ್ದು ಕೇಳಿದ್ಲು. ಇದ್ದದ್ದು ಖರೆ ಹೇಳು. ಇಲ್ಲ, ನಾ ಅರ್ಜುನ ಆಗ್ಬೇಕತ್ ಮಾಡಿದ್ದೆ. ಕೌರವರು ಪಾಂಡವರು ಸುಟ್ಕೊಂಡು ಪಾಂಡವರು ಸುಟ್ರು ಅಂದರು. ಅದಕ್ಕೆ ಕರ್ಣನ ಆಗ್ಬೇಕತ್ ಮಾಡಿದ್ದೆ ಅಂದ್ಕೊಳ್ಳೆ ಸರ್ಗನ ಮ್ಯಾಗ ಹೋಗಿ ಮುಕ್ಕುಳಿ ತೆಳಕ್ಕೆ ಮಾಡಿ ಮೋತಿ ಮ್ಯಾಗ ಮಾಡಿ ಹತ್ತಿ. ಅದು ಮನಃ ಕರೋತಿ ಕರ್ಮಾಣಿ ಮನೋರ್ಲಿಪ್ಯತಿ ಪಾತಕೈಹಿ. ಮನಸ್ಸು ಎಲ್ಲದಕ್ಕೂ ಆಧಾರವಾಗಿದೆ. ಪಾಪಕ್ಕೂ ಅದೇ, ಪುಣ್ಯಕ್ಕೂ ಅದೇ ಇದೆ. ಅದರ ಸಲುವಾಗಿ ಆ ಮನಸ್ಸಿಗೆ ನಾವು ಸಂಸ್ಕಾರ ಕೊಡಬೇಕಾದ್ರೆ ಮೊದಲು ಚಿತ್ತವೃತ್ತಿ ನಿರೋಧ ಯೋಗ. ಯೋಗವು ನಮಗೆ ಸಾಧಿಸಬೇಕಾಗಿತ್ತಂದರೆ ಚಿತ್ತವನ್ನು ತಡೆಗಟ್ಟಬೇಕು. ಧರ್ಮ ಅರ್ಥ ಕಾಮ ಮೋಕ್ಷ
ಮನ ಬುದ್ಧಿ ಚಿತ್ತ ಅಹಂಕಾರ. ಅಹಂಕಾರ ಎಂಬತಕ್ಕಂಥದ್ದು ಏನದ ಅದಕ್ಕೆ ಸಂಸ್ಕಾರ ಕೊಡಬೇಕು. ಅಹಂಕಾರಕ್ಕೆ ಸಂಸ್ಕಾರ ಕೊಟ್ಟರೆ ನಿರಹಂಕಾರ ಆಗ್ತದೆ. ಚಿತ್ತಕ್ಕೆ ಸಂಸ್ಕಾರ ಕೊಟ್ಟರೆ ಸುಚಿತ್ತ ಆಗ್ತದೆ. ಮನಸ್ಸಿಗೆ ಸಂಸ್ಕಾರಗಳು ಒಳ್ಳೆಯ ಮನಸ್ಸು ಆಗ್ತದೆ. ಬುದ್ಧಿ ಸಂಸ್ಕಾರಗಳು ಒಳ್ಳೆಯ ಬುದ್ಧಿ ಬರ್ತದೆ. ಒಳ್ಳೆಯ ಬುದ್ಧಿ ಬರ್ತದೆ. ಅದ್ರ ಸಲುವಾಗಿ ಇಲ್ಲಿ ಏನಾಗಿದೆ, ಚಿನ್ನಾದ ಚಿದ್ಬಿಂದು ಚಿತ್ತಕಲೆ, ಚಿನ್ನಾದ ನಾದ ಬಿಂದು ಕಲೆಗಳದಾವು. ನಾದ ಬಿಂದು ಕಲೆಗಳು ಅಕಾರುಕಾರ ಮಕಾರ, ನಕಾರುಕಾರ ಮಕಾರ. ಅಕಾರುಕಾರ ಮಕಾರಕ್ಕೂ ನಾವು ಹಾಗೆ ಇಲ್ಲ, ಆ ಅಕಾರುಕಾರ ಮಕಾರಕ್ಕೂ ನಾವು ಸಂಸ್ಕಾರ ಕೊಡಬೇಕಾಗ್ತದೆ. ಹೆಂಗೆ ಸಂಸ್ಕಾರ ಕೊಡೋದು? ಪ್ರಣವಗಳಿಗೆ ಹೆಂಗೆ ಸಂಸ್ಕಾರ ಕೊಡ್ತೀರಿ? ಅಕ್ಷರಕ್ಕೆ ಹೆಂಗೆ ಸಂಸ್ಕಾರ ಕೊಡ್ತೀರಿ? ಈಗ ಶಾಲಿ ಹುಡುಗರು ಕಲಿತಾವೆ. ಆ ಶಾಲಿ ಹುಡುಗರು ಕಲಿಯುವಾಗ ಬರೆಯೋಕೆ ಬರೋಂಗಿಲ್ಲ, ಬರೆಯೋಕೆ ಬರೋಂಗಿಲ್ಲ. ಆ ಬರೋಕೆ ಬರೋಂಗಿಲ್ಲ ಅಂದ ಕೂಡಲೇ ಅವಾಗ ಮಾಸ್ತರ್ ಹೇಳ್ತಾನೆ, ಒಂದು ಬಂಡಿಗಾಲಿ ನೋಡಿ ಏನಪ್ಪ, ಬಂಡಿಗಾಲಿ ನೋಡಿ ಏನಪ್ಪ. ಹಾಂ, ಬಂಡಿಗಾಲಿ ನೋಡೀನಿ ಮುತ್ಯ, ನೋಡೀನಿ ಮುತ್ಯ, ನೋಡ್ರಿ ಸರ್. ಆಮೇಲೆ ಮುತ್ತನ ಕಾಯಿನ ಬಡಿಗೆ ನೋಡಿ ಏನಪ್ಪ, ಮುತ್ತನ ಕಾಯಿನ ಬಡಿಗೆ ನೋಡಿ ಅನಪ್ಪ, ನೋಡೀನಿ. ಆ ನೋಡಿ ಅಂದ್ಮ್ಯಾಗ ಒಂದು ಅಡ್ಡ ತಲೆ ಮ್ಯಾಗ ಇಟ್ರೆ ಏನಾಯ್ತಪ್ಪ, ಆತು. ಬಂಡಿಗಾಲಿ ಆಯ್ತು, ಮುತ್ತನ ಬಡಿಗೆ ಆಯ್ತು, ಅದು ಆಯ್ತು. ಒಂದು ಹೇಳ್ಬೇಕಾಯ್ತು ಅಂದ್ರೆ ಟೀಚರ್ ಎಷ್ಟು ಕಟ್ಬಿಡ್ತಾರೆ ನಮ್ಗಳು. ಬಂಡಿಗಾಲಿ ಆಯ್ತು, ಆಮೇಲೆ ಮ್ಯಾಲೆ ಮುತ್ಯಾನ ಬಡಿಗೆ ಆಯ್ತು, ಮತ್ತು ಠ ಬರ್ಬೇಕಾರೆ ಮತ್ತು ಆ ಬಂಡಿಗಾಲಿ ಸಾಣದ ಮಾಡಬೇಕಪ್ಪ. ಸಣ್ಣ ಸೈಕಲಿಂದ ಗಾಲಿ ಹೊಟ್ಟೆಗಿಡು, ಅದೇನಾಯ್ತು, ಠ ಆಯ್ತಪ್ಪ. ಹೌದಲ್ಲ? ಅದನ್ನು ಹಿಂಗೆ ಮಾಡು, ಠ ಆತಪ್ಪ. ಹಿಂಗೆ ಹೆಂಗೆ ಹೇಳ್ತೀವಿ ಹಂಗೆ ಅಕಾರ ಉಕಾರ ಮಕಾರ ಎಂಬತಕ್ಕಂಥ ಪ್ರಣವಾಕ್ಷರಗಳು ಬೀಜಾಕ್ಷರ ಅಂತ ಇದಕ್ಕೆ. ಬೀಜಾಕ್ಷರಗಳು ಯಾವುದೇ ಒಂದು ಪದಾರ್ಥಕ್ಕೆ ನಾವು ಬಿತ್ತು ಕಾಲಕ್ಕೆ ಬೀಜಗಳು ಹೆಂಗೆ ಬೇಕಾಗ್ತವೆ, ಹಂಗೆ ಪ್ರಣವಗಳಿಗೂ ಕೂಡ ಬೀಜ, ಅದಕ್ಕೆ ಬೀಜಾಕ್ಷರ ಅಂತಾರೆ. ಬೀಜಾಕ್ಷರಗಳು ಎಷ್ಟಾಗ್ತಾವೆ ಅಂತಂದರೆ 6 ಬೀಜಾಕ್ಷರಗಳು. ಬಕಾರ ಸಕಾರ ವಕಾರ ಅಕಾರ ಉಕಾರ ಮಕಾರ, ಇವು 6 ಬೀಜಾಕ್ಷರಗಳು. ಈ 6 ಬೀಜಾಕ್ಷರ ಹುಟ್ಟಿದ್ದು ಯಾವುದು? 6 ಬೀಜಾಕ್ಷರ ಹುಟ್ಟಿರ್ತಕ್ಕಂಥದ್ದು ಓಂಕಾರ ಪ್ರಣವ. ಓಂಕಾರದ ಹುಟ್ಟಿರ್ತಕ್ಕಂಥದ್ದು ಯಾವುದು? ಮುಂದಿನ 5 ಅಕ್ಷರಗಳು: ನಕಾರ ಮಕಾರ ಶಿಕಾರ ವಕಾರ ಯಕಾರ. ನಕಾರ ಮಕಾರ ಶಿಕಾರ ವಕಾರ ಅವು ವ್ಯಂಜನ. ನ ವ್ಯಂಜನ, ಮ ವ್ಯಂಜನ. ಈ ವ್ಯಂಜನಗಳು ಇಟ್ಕೊಂಡ್ರೆ ಮುತ್ತ ಅವು ಮ ಬಂದು ಕೊಡ್ಬೇಕು. ಅದಕ್ಕೆ ಅವು ಮ ಬಂದು ಕೊಡ್ಬೇಕು. ನಕಾರ ಮಕಾರ ಶಿಕಾರ ವಕಾರ ಯಕಾರ 5 ಅಕ್ಷರ ಅದಾವಿಲ್ರಿ. ಓಂಕಾರ ಹಿಡಿದ್ರೆ ಎಷ್ಟಾಯ್ತು? ಓಂಕಾರಿಗೆ ತೇರಾಗ್ಯದ. ಅಕಾರ ಉಕಾರ ಮಕಾರ ವಿಮರ್ಶದಿಂದ ವಿಕಾಸದಿಂದ ಓಂಕಾರ ತೇರಾಗ್ಯದ. ಓಂಕಾರ ತೇರಾದ ಬಗ್ಗೆ ಅಕಾರ ಮತ್ತು ಉಕಾರ ಕೂಡಿ ಓಕಾರ ಆಯಿತು. ಮುಂದೆ ಮಕಾರ ಎಂಬತಕ್ಕಂಥದ್ದು ಅನುನಾಸಿಕ ಆಯಿತು. ಆ ಪೂಜೆಯಾಗಿ ಅದಕ್ಕೆ ಏನಾಯ್ತು ಅಂದರೆ ವ್ಯಂಗ್ಯ ಪೂಜೆ ಆಯಿತು, 0 ಆಯಿತು. ಆ 0 ಆದಮೇಲೆ ಓಂ ಪೂರಿ ಆಯಿತು. ಓಂ ಪೂರ ಆದಮೇಲೆ ಮುಂದೆ ನಕಾರ ಮಕಾರ ಶಿಕಾರ ವಕಾರ ಬೇಕಲ್ಲ. ಬೇಕಲ್ಲ ಅಲ್ಲಿ ಅವುಗಳ ಕೂಡ ಅವು ವ್ಯಂಜನಗಳದಾವೆ. ನ ಮ ಶಿವಾಯ ವ್ಯಂಜನ, ವ್ಯಂಜನ ಅವು ಸ್ವರಗಳಿಲ್ಲ. ಆ ಸ್ವರದಲ್ಲಿ ಈ ಅಕಾರ ಸ್ವರ ಬಂದು ಕೂಡಿದಾಗ ನ ಆಯಿತು. ನ ಆಯಿತು. ನ ನ ಎಂಬತಕ್ಕಂಥ ಮಂತ್ರದ ಶಕ್ತಿ ಎಷ್ಟು ದೊಡ್ಡದದ. ನಕಾರ ಉತ್ಪತ್ತಿ ಆಗಬೇಕಾದ್ರೆ ಸಾಯಿ ಏನಾಗ್ಯದ? ನಕಾರ ಉತ್ಪತ್ತಿ ಆಗಬೇಕಾಯ್ತಂದ್ರೆ ಪೃಥ್ವಿಯನ್ನು ಆಶ್ರಯ ಮಾಡಬೇಕಾಯ್ತದು. ನಕಾರ ರೀ ಉತ್ಪತ್ತಿ ಆಗಬೇಕಾಯ್ತಂದ್ರೆ ಪೃಥ್ವಿಯನ್ನು ಆಶ್ರಯ ಮಾಡಬೇಕಾಯ್ತು. ಹೌದಾ? ಆ ಪೃಥ್ವಿಯನ್ನು ಆಶ್ರಯ ಮಾಡಬೇಕಾಗಿತ್ತಂದ್ರೆ ಇದು ಉತ್ಪತ್ತಿ. ನಾನು ಪಿಂಡ ಸ್ಥಳಕ್ಕೆ ಬಂದೀವಿ ನಿನ್ನೆ. ಆ ಪಿಂಡ ಸ್ಥಳದೊಳಗಿನ ಮಾತನ್ನು ನಾ ಈಗ ಹೇಳ್ಬೇಕಾಯ್ತು. ಮಾತು ಹೇಳಿ, ಪಿಂಡ ಸ್ಥಳ ಅಂದರೆ ಕೂಸು ಉತ್ಪತ್ತಿ ಆಗ್ಯದ, ಹೊಟ್ಟೆಯೊಳಗೆ ಪಿಂಡ ತಯಾರಾಗ್ಯದ. ಆ ಪಿಂಡ ತಯಾರಾದಾಗ ಆ ಪಿಂಡದಲ್ಲಿರ್ತಕ್ಕಂಥ ವಸ್ತು ತಯಾರಾಗಬೇಕಾಯ್ತಂದ್ರೆ ಅಲ್ಲಿ ಪ್ರಣವ ತಯಾರಾಗಬೇಕಾಯ್ತಂದ್ರೆ ನಕಾರ ಪ್ರಣವಕ್ಕೆ ಸಂಸ್ಕಾರ ಕೊಡಬೇಕು. ಎಷ್ಟು ಸೂಕ್ಷ್ಮದ ವಿಚಾರ ಇದು. ಮೊದಲು ತಯಾರಾಗೋದು ಓಂಕಾರ ಅಂತ ಹೇಳಿದ್ವಲ್ಲ. ಮೊದಲಿಗೆ ಅಕಾರ ಉಕಾರ ಮಕಾರ ಯಾವ ತಯಾರಾಗ್ಯದ? ಓಂಕಾರ ಆಗ್ಯದಿಲ್ಲ ರೀ. ಓಂಕಾರ ಆಗ್ಯದಲ್ಲ. ಓಂಕಾರ ಸುತ್ತ ಏನದ? ಒಂದು ಸ್ವಲ್ಪ ಆಲೋಚನೆ ಮಾಡಿ. ಈಗ ನೀವು ಮುಂಜಾನೆ ಕನ್ನಡಿಗೆ ಮುಂದೆ ಕುಂದಿರ್ತೀರಿ. ಕನ್ನಡಿ ಮುಂದೆ ಕುಂತು ಹಣಿಗೆ ತೊಗೊಳ್ತೀರಿ. ಹಣಿಗೆ ತೊಗೊಂಡು ತಲೆ ಹಿಕ್ಕೋತೀರಿ. ನೀವು ಬೇಕಾದಂಗೆ ಹಿಕ್ಕೋತಿಲ್ಲ ತಲೆ. ನಾ ಹೇಳ್ದಂಗೆ ಕೇಳ್ತೀರೇನು?
ಆ ತಲೆ ಹಿಕ್ಕೊಳ್ಳೋವಾಗ ನಾವು ಹೇಳ್ದಂಗೆ ಕೇಳ್ತೀರ ನೀವು? ನೀವು ಹೇಳ್ದಂಗೆ ಕೇಳ್ತೀರಿ, ಆ ಕನ್ನಡ ಚಂದ ಕಂಡಂಗೆ ಹಿಕ್ಕೋತೀರಿ, ಹಿಕ್ಕೋತೀರಿಲ್ಲ? ಆ ಹಿಕ್ಕೊಂಡಾಗ ಏನು ಹಿಕ್ತೀರಿ? ಕೂದಲ ಹಿಕ್ತೀರಿಲ್ಲ? ಆ ಕೂದಲಗಳೇ ಪ್ರಣವಾಕ್ಷರದ ನಾಡಿಗಳು 72,000. ನಾಡಿಗಳು 72,000 ಕೂದಲ. ಆ ಕೂಸಿಗೆ ಬರ್ತಕ್ಕಂಥ ಕೂದಲುಗಳು ಯಾವಾಗ ಬರ್ತಾವು? ಆ ಓಂಕಾರ ಪ್ರಣಮದಾಗ ಕುಡಿತಕ್ಕಂಥ ಡೋಗಿ ತಯಾರಾಗಬೇಕಲ್ಲ, ಡೋಗಿ. ಚಿನ್ನದ ಚಿತ್ಬಿಂದು ಚಿತ್ತಕಲೆ. ನಾನೇನು ಹೇಳಿದ್ದೇನೆ, ಆ ಹೊಟ್ಟೆಯೊಳಗಿರ್ತಕ್ಕಂಥ ಸಣ್ಣ ಕೂಸ ಪಿಂಡಸ್ಥಳ ಹೇಳ್ತೇನೆ, ಯಾವುದೇ ಪ್ರಾಣಿ ಇರಲಿ, ಆಗಬೇಕಾಗಿತ್ತಂದರೆ ಅದು ಅಳ್ತದೆ ಅಂತ ಹೇಳಿ ನಾನು. ಅದು ಅಳೋದು ಕೇಳಿಸ್ತದೇನು ತಾಯಿಗೆ? ಅಳು ತಾಯಿಗೆ ನೀವು ಏನಾದ್ರು ನೋಡಿರಿ ಸ್ಟೆಥೋಸ್ಕೋಪ್ನಾಗ ಅಥವಾ ಇದ್ರಾಗ ಫೋಟೋದಾಗ ಹುಡುಗ ಅಳ್ತಾನೆ ಕಿಂಗ ಅದು ಒಳಗೆ ಕೂಸಿರ್ತದ. ನೀವು ಫೋಟೋ ತೆಗಿತೀರಿ, ಗಂಡಾಯ್ತು ಹೆಣ್ಣಾಯ್ತು ನೋಡ್ತೀರಿ, ಆ ನೋಡು ಹೊತ್ತಿನೊಳಗೆ ಆ ಕೂಸು ಅಳೋದು ಕೇಳೋದಿಲ್ಲ, ನಾವು ಒದ್ದಾಡೋದು ಕಾಣಿಸ್ತದೆ. ಹೌದಲ್ಲ? ನಕಾರ ಮಕಾರ ಶಿಕಾರ ವಕಾರ, ಹೌದಲ್ಲ? ಆ ನಕಾರ ಮಕಾರ ಶಿಕಾರಕ್ಕೆ ನ ಎಂಬತಕ್ಕಂಥ ವ್ಯಂಜನ ಆಗಬೇಕಾಗಿತ್ತಂದ್ರೆ ಆ ನಕಾರ ಪ್ರಣಮವು ಭೂಮಿಯನ್ನು ಉತ್ಪತ್ತಿ ಮಾಡ್ತದೆ. ಆ ಭೂಮಿಯನ್ನು ಉತ್ಪತ್ತಿ ಮಾಡಬೇಕಾಗಿತ್ತಂದ್ರೆ ಅದಕ್ಕೆ ಆಶ್ರಯ ಏನು ಬೇಕಾತು? ಭೂಮಿ ಬೇಕಾತಲ್ಲ. ಭೂಮಿ ಯಾವ ಲಿಂಗ? ಆಚಾರ ಲಿಂಗ ಆಗ್ತಿಲ್ಲ, ನಕಾರ ಪ್ರಣಮ ಆಗ್ತಿಲ್ಲ. ಆ ನಕಾರ ಪ್ರಣಮ ಆದಾಗ ಭೂಮಿಯಲ್ಲಿ ಎಷ್ಟು ಶ್ರದ್ಧೆ ಕೆಲಸ ಗುರುತ ನಿಮಗೆ? ಆಚಾರ ಲಿಂಗದ ಭಕ್ತಿ, ಶ್ರದ್ಧಾ ಭಕ್ತಿ, ನಿಷ್ಠೆ, ಅವಧಾನ, ಅನುಭವ, ಆನಂದ, ಸಮರಸ, ಇವು ಷಡ್ವಿಧ ಭಕ್ತಿ ಅಂತಾರೆ ಇದಕ್ಕೆ. ಈ ಷಡ್ವಿಧ ಭಕ್ತಿಗಳಲ್ಲಿ ಮೊದಲು ಪ್ರಾರಂಭ ಆದ ಯಾವುದು? ಶ್ರದ್ಧೆ. ಶ್ರದ್ಧೆ ಅಂದರೆ ವಿಶ್ವಾಸ. ಈ ನಕಾರ ಪ್ರಣಮ ಅಕಾರುಕಾರ ಮಕಾರದ ಒಂದೊಂದು ಭಾಗ. ಆ ಶ್ರದ್ಧೆಯಿಂದ ಕೂಡಿರ್ತಕ್ಕಂಥ ನಕಾರ ಪ್ರಣಮ ಆ ಸೃಷ್ಟಿಯಲ್ಲಿರ್ತಕ್ಕಂಥ ಕೂಸನ್ನು ತಯಾರು ಮಾಡಬೇಕಾಗಿತ್ತಂದರೆ ನಕಾರ ಪ್ರಣಮವು ಅಲ್ಲಿ ಕೆಲಸ ಮಾಡ್ತದೆ. ನಕಾರ ಪ್ರಣಮ ಕೆಲಸ ಮಾಡ್ತದೆ. ನಾನು ಹೇಳೋದು ಮಂತ್ರದ ವಿಷಯ ಹೇಳ್ತೀನಿ. ಈ ಮಂತ್ರದ ವಿಷಯ ಬಹುತೇಕ ಯಾರು ಹೇಳ್ತಾರಲ್ಲ ಗೊತ್ತಿಲ್ಲ ನನಗೆ ತಿಳಿದನ್ನು ಹೇಳ್ತೀನಿ. ಯಾಕಂದ್ರೆ ಇದು ಕರ್ಣಹಸಿಗೆ. ಈ ಕರ್ಣಹಸಿಗೆ ಮೊದಲಿನಿಂದ ತಯಾರು ಮಾಡ್ಕೊತ ಬರ್ಬೇಕು. ಕರ್ಣಹಸಿಗಳನ್ನು ಮೊದಲಿಂದ ತಯಾರು ಮಾಡ್ಕೊತ ಬರ್ಬೇಕು. ನಿಮ್ಮಲ್ಲಿ ಇಂಜೆಕ್ಷನ್ ಟ್ಯೂಬ್ ಬರ್ತಾವಲ್ಲ, ನೀವು ಮಾಡ್ತೀರೇನು? ತಯಾರಾಗಿ ಬಂದಿರ್ತಾವಿಲ್ಲೋ ಅವ ಇಂಜೆಕ್ಷನ್ ಟ್ಯೂಬ್ ನೀವು ಮಾಡ್ತೀರ, ಅದು ವನಸ್ಪತಿಗಳನ್ನ ತೆಗೆದು ಹರಿದಾಗಿ ಮಾಡ್ತಾರೆ ಇಂಜೆಕ್ಷನ್ ತಯಾರಾಗಬೇಕಾದ್ರೆ. ಹಾಗೆ ಈ ನಕಾರ ಮಕಾರ ಶಿಕಾರ ವಕಾರ ಏನ್ರಿ ಏನಂತಾರೆ ಇದಕ್ಕೆ? ತಾರಕ, ದಂಡಕ, ಕುಂಡಲ, ಅರ್ಧಚಂದ್ರ, ದರ್ಪಣ, ಜ್ಯೋತಿರಾಕೃತಿ ಅಲ್ಲಿ ಬರ್ದಾರ ನೋಡ್ರಿ. ಸ್ವಲ್ಪ ನೋಡ್ಕೊಳ್ರಿ ನಿಮ್ಗೆ ಹೆಂಗದ, ನಿಮ್ಮ ಮುಖ ಹೆಂಗದ. ತಾರಕ, ದಂಡಕ. ತಾರಕ ಅಂದರೆ ನಮ್ಮ ತಲೆ, ಒಂದು ಕಿವಿ. ತಾರಕ ಅಂದರೆ ಚಿಕ್ಕಿ. ನಮ್ಮ ಕಿವಿಯೊಳಗೆ ಒಂದು ಸಣ್ಣ ತೂತದ. ಆ ಕಿವಿಯೊಳಗೆ ತೂತದ. ಆ ತೂತು ಏನು ಕೆಲಸ ಮಾಡೋಂಗಿಲ್ಲ, ಶಬ್ದಗಳು ಸಂಗ್ರಹ ಮಾಡ್ತದೆ. ಐತಿಲ್ರಿ? ಆ ಶಬ್ದಗಳ ಸಂಗ್ರಹ ಮಾಡ್ತದೆ. ಆ ಶಬ್ದಗಳ ಸಂಗ್ರಹ ಮಾಡಿ ಕಳಿಸ್ತದೆ ಎಲ್ಲಿಗೆ? ಅದು ಹೆಂಗೆ ರವಾನ ಮಾಡ್ತದೆ, ಎಷ್ಟು ಕೆಲಸ ಮಾಡ್ತದೆ. ಇದು ವಿಜ್ಞಾನ. ಈ ಶಬ್ದಗಳು ಮೊಬೈಲ್ದೊಳಗೆ ಎಷ್ಟು ಬೇಕು ಆಗ್ತಾವಿಲ್ಲ, ಮೊಬೈಲ್ದಾಗ ಆಗ್ತಾವಿಲ್ಲ ಶಬ್ದಗಳು. ಮೊನ್ನೆ ಒಂದು ಹುಡುಗ ತುಡುಗು ಮಾಡಿದ 40,000 ರೂಪಾಯಿ. ಅವ ಸಿಗಲೇ ಇಲ್ಲ ರಾಯಚೂರಾಗ. ಆ ಸಿಗಲದ ಕೂಡಲೇ ಮೊಬೈಲ್ ಕೇಳಿದರು, ಇಂಥ ತುಡುಗು ಮಾಡ್ಯಾನ ಇಲ್ಲದ ಅಂತ ಕೇಳಿದ. ಹುಡುಕ್ಯಾಡ್ಕೊಂಡು ಒಯ್ದು ಹಚ್ತದೆ ಮೊಬೈಲೇ ಆ ತುಡುಗನ ಹತ್ರ ಹೋಯ್ತು, ಆ ಗೆರಿ ಹೋಯ್ತು. ಇದು ಸೂಕ್ಷ್ಮ ಐತಿಲ್ಲ. ಈ ಕೆಲಸ ಆ ಸೃಷ್ಟಿಯೊಳಗೆ ಅಕಾರುಕಾರ ಮಕಾರ, ನಕಾರ ಮಕಾರ ಶಿಕಾರ ಕೆಲಸ ಮಾಡ್ತಾವೆ. ಅವು ನಮಗೆ ಸ್ಥೂಲವಾಗಿ ಕಾಣಂಗಿಲ್ಲ, ಅವು ತಮ್ಮ ಕೆಲಸ ತಾವು ಮಾಡ್ತಾವೆ. ಕೂಸಿನ ತಲೆ ಹುಟ್ಟಿತು,
ಆ ಕುಶಿನ ತಲೆಯೊಳಗೆ ಏನು ತಯಾರಾಯಿತು? ಸೂಕ್ಷ್ಮ ಇದ್ದಾಗ ಏನು ತಯಾರಾಯಿತು ಅಂದರೆ 72,000 ನಾಡಿಗಳು. ಎಷ್ಟು ಸೂಕ್ಷ್ಮದವು! 72,000 ಜಾಗ ಬೇಕಲ್ರಿ ಒಳಗೆ ಜಾಗ ಬೇಕಲ್ರಿ. ಅವು ಎಷ್ಟು ಸೂಕ್ಷ್ಮ ತಯಾರಾಗ್ಯಾವ. ನಮ್ಮ ಮೆದುಳು, ನಮ್ಮ ತಲೆ ಅನ್ನೋದನ್ನು ಏನೋ ಒಂದು ವಿಚಾರದೊಳಗೆ ನಾವು ಮನಸ್ಸು ಕೆಡಿಸಿಕೊಂಡು ತಲೆ ಕೆಡಿಸ್ಕೊತೀವಿ. ತಲೆ ಕೆಟ್ಟದವ್ರದತ್ತಾರೆ, ತಲೆ ಕೆಟ್ಟದತ್ತಾರೆ. ಈಗ ಡ್ರಗ್ಸ್ ಅಂತಿರ್ತಾರೆ, ಗಾಂಜಾ ಅಂತಿರ್ತಾರೆ, ಮತ್ತೇನೇನೋ ಮಾಡ್ತಾರೆ. ಯಾರು ತಲೆ ಯಾರ್ದು ಕೆಡ್ತದ ರೀ? ತಲೆ ಯಾರ್ದು ಕೆಡ್ತದೆ? ಹಾಗೆ ಆ ಪ್ರಣವಾಕ್ಷರಗಳು 72,000 ಭಾಗ ಆಗ್ತಾವೆ. ನೋಡ್ರಿ ಅಲ್ಲಿ ಬರ್ದಾರ ನೋಡ್ರಿ, ತಾರಕ, ದಂಡಕ, ಕುಂಡಲ, ಅರ್ಧಚಂದ್ರ ಬರ್ದಾರ ಇಲ್ಲ. ತಾರಕ ಅಂದ್ರೆ ಚಿಕ್ಕೆ. ಆ ಚಿಕ್ಕೆ ಅಂದ್ರೆ ಏನಪ್ಪ? ಚಿಕ್ಕೆ ಅಂದ್ರೆ ಏನು? ಬ್ರಹ್ಮರಂಧ್ರ. ಚಿಕ್ಕೆ ಅಂದ್ರೆ ಏನು? ಬ್ರಹ್ಮರಂಧ್ರ. ಈ ಬ್ರಹ್ಮರಂಧ್ರ ಅಂತ ತಿಳ್ಕೊಂಡು ಹೇಳಿ ಒಂದು ಹೊಸ ಪದ್ಧತಿ ಬಂದದ್ದು ಇಂಜಿನಿಯರ್ ಹತ್ರ. ಮನೆ ಕಟ್ತಾರೆ, ಮನೆ ಕಟ್ಟಿ ಬಾಗಲ ಮುಂದೆ ಒಂದು ಗೋಪುರ ಮಾಡ್ತಾರೆ. ಆ ಗೋಪುರ ಮಾಡಿ ಅದರ ಬ್ರಹ್ಮರಂಧ್ರ ಬಿಟ್ಟು ಅಂತ ಹೇಳ್ತಾರೆ. ಅಂತಾರಿಲ್ರಿ ಇಂಜಿನಿಯರ್ ಸಾಹೇಬ್ರಿ. ಅದ್ರಾಗ ಗೋಪುರ ಮಾಡಿ ಇಂಜಿನಿಯರ್ ಅಲ್ಲಿ ಬ್ರಹ್ಮರಂಧ್ರ ಬಿಟ್ಟು ಅಂತ ಹೇಳ್ತಾರೆ. ಆ ಬ್ರಹ್ಮರಂಧ್ರ ಎಷ್ಟು ದಿವಸ ಉಳಿತದ? ಈ ಬ್ರಹ್ಮರಂಧ್ರ ಹೆಂಗದ? ಬ್ರಹ್ಮರಂಧ್ರ ಅಂದರೆ ಬ್ರಹ್ಮನ ಒಂದು ತೂತು, ಬ್ರಹ್ಮನ ಒಂದು ತೂತು, ಅದಕ್ಕೆ ರಂಧ್ರ ಅಂತಾರೆ. ಆ ಬ್ರಹ್ಮರಂಧ್ರ ಎಲ್ಲಿ ಇರ್ತದೆ ಅಂತ ಕೇಳಿದ್ರೆ ಮಸ್ತಕದಲ್ಲಿ ಇರ್ತದೆ. ಹೇಳಿ ನಿಮಗೀಗ, ಹೋದ ಸಲ ಹೇಳಿನಿ, ಮಸ್ತಕದಲ್ಲಿ ಬ್ರಹ್ಮರಂಧ್ರ ಅಂತದೆ. ಆ ಬ್ರಹ್ಮರಂಧ್ರದ ಕೆಲಸ ಏನು? ಈಗ ನೀವು ಹಡಿತೀರಲ್ವ, ಹಡಿತೀರಿಲ್ಲ, ಹಡದ ಮ್ಯಾಗ ನಿಮ್ಮ ಕೂಸಿನ ತಲೆಯಾಗ ತೆಗೈತಿಲ್ಲ. ಆ ಕೂಸಿನ ತಲೆಯಾಗ ತಂದ ಒಂದು ಪೈಸಾದಷ್ಟು ಉಳಿದಿರ್ತದೆ, ಅದೊಟ್ಟು ಮುಚ್ಚಂಗಿಲ್ಲ. ಅದು ಡೋಗಿರ್ತದೆ, ಒಳಗೆ ಅಸ್ಥಿ ಇರ್ತದೆ, ಎಲು ಇರ್ತದೆ, ಅದಕ್ಕೆ ನರ ಇರ್ತಾವ, ನಾಡಿ ಇರ್ತಾವೆ. ಈಡ ಪಿಂಗಳ ಸುಷುಮ್ನ ನಾಡಿ ಬಂದು ಸೇರ್ತಾವ್ರಿ ಡಾಕ್ಟ್ರಲ್ಲಿ. 72,000 ನಾಡಿಗಳಲ್ಲಿ 28 ನಾಡಿಗಳು ದೊಡ್ಡ ಇರ್ತವೆ. ಆ 28 ನಾಡಿಗಳಲ್ಲಿ 3 ನಾಡಿಗಳು ಮತ್ತು ಮಹತ್ವದ ಇರ್ತಾವೆ. ಈಡ ಪಿಂಗಳ ಸುಷುಮ್ನ ನಾದಬಿಂದು ಕಲೆ. ಆ 22 ನಾದಬಿಂದು ಕಲೆ ಅಂತ ಬರ್ತದೆ. ಆ ಬ್ರಹ್ಮರಂಧ್ರದಲ್ಲಿ ಬರ್ತಕ್ಕಂಥ ವ್ಯವಸ್ಥೆ ಏನು ಅಂತ ಕೇಳಿದ್ರೆ, ಆ ಕೂಸು ಹುಟ್ಟಿದ ಕೂಡಲೇ ಆ ತಲೆಯೊಳಗಿರ್ತಕ್ಕಂಥ ತೂತು ಏನದ ಮುಚ್ಚಂಗಿಲ್ಲ. 3 ತಿಂಗಳಿಗೆ ಮುಚ್ತದೆ, 3 ತಿಂಗಳಿಗೆ ಮುಚ್ತದೆ. ಅದಕ್ಕೆ ಎಣ್ಣೆ ಹಾಕಿ 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 ಒಣಗಿಸ್ತಾರೆ. ಆ ತಲೆಯೊಳಗಿನ ತೆಗ್ಗು ನಿತ್ಯಂದರೆ ಆ ಕೂಸಿನ ಗೊಂಟಲ್ಲಿ ನಿಂದಿರ್ತದೆ. ಇದು ದಂಡಕ ಅಂತಾರೆ. ಇದಕ್ಕೇನಂತಾರೆ? ದಂಡಕ. ಆ ದಂಡಕಕ್ಕೂ ಮತ್ತು ಇದಕ್ಕೆ ಏನು ಸಂಬಂಧ ಐತಿ ಅಂದಾಗ ಆಯ್ತಲ್ಲ, ತಾರಕ ದಂಡಕ ಆಯ್ತಲ್ಲ. ಆ ತಾರಕ ಅಂದರೆ ಚಿಕ್ಕೆ ಅಂದ್ರೆ ರಂಧ್ರ, ತೂತ. ಆ ತೂತ ಎಲ್ಲಿಗೆ ನಿಂದಿರ್ತದೆ ಅಲ್ಲಿಗೆ ಆ ಹುಡುಗನ ಗೋಣ ನಿಂದಿರ್ತದೆ. ಇದು ತಾರಕ, ಇದು ದಂಡಕ. ಅಕಾರ ಪ್ರಣಮ, ಅಕಾರ ಪ್ರಣಮ, ನಕಾರ ಮಕಾರ 2, ನಕಾರ ಮಕಾರ 2, ಅಕಾರ ಪ್ರಣಮದಲ್ಲಿ ನಕಾರ ಮಕಾರ 2 ಹುಟ್ಟುತ್ತಾವೆ. ಭಾಳ ಸೂಕ್ಷ್ಮದರಿ ವಿಚಾರ. ನಮ್ಮ ಶರೀರ ನಾವು ಏನೋ ತಿಳ್ಕೊಂಡು ಬಿಟ್ಟಿವಿ ಅದನ್ನು. ಈ ಶರೀರ ಅಂತಂದ್ರೆ ಒಂದೇನೋ ಈ ನಾಯಿಗಳಿಗೆ ಸಹಿತ ಭಾಳ ಹುಷಾರ್ದಾವ್ರಿ, ನಾಯಿಗಳ ಸಹಿತ ಭಾಳ ಹುಷಾರ್ದಾವೆ. ಆದ್ರೆ ನಾವು ಬುದ್ಧಿವಂತರಾದವರು, ಕೀರಾ ಚಪಾತಿ ಉಣ್ಣವರು ಬುದ್ಧಿಗಿಡಾಗಿರ್ತೀವಿ. ಬುದ್ಧಿಗಿಡಾಗಿರ್ತೀವಿ. ಆ ನಾದ ಬಿಂದು ಕಲೆ ಎಂಬತಕ್ಕಂಥದ್ದು ಏನದಲ್ಲ ತಾರಕ. ತಾರಕ ಅಂದ್ರೆ ಎಲ್ಲಿದೆ ರೀ ಡಾಕ್ಟ್ರ್? ಅಂದರೆ ಇಲ್ಲಿ ತಾರಕ ಅಂದರೆ ಸಣ್ಣ ಚಿಕ್ಕೆ. ಹಾಂ, ಆಮೇಲೆ ತಾರಕ ಹುಟ್ಟಿತಲ್ಲ, ದಂಡಕ ಅಂದರೆ ಯಾವುದು? ಇದು ಬಡಿಗೆಗೆ ಐತೈತಲ್ಲ, ಇದೊಂದು ಬಡಿಗೆ, ಇದೊಂದು ಬಡಿಗೆ. ಇದಕ್ಕೆ ಜವಾಬ್ದಾರಿ ಭಾಳ ಅದ ರೀ. ನಮ್ಮ ತಲೆ ಡಾಕ್ಟ್ರ, ನೀವು ಯಾರಾದರೂ ಒಂದು ಕೊಲೆ ಆಗಿರ್ತಕ್ಕಂಥ ತಲೆ ಇತ್ತಂದ್ರೆ ಅದನ್ನು ತೂಕ ಮಾಡಿ ನೋಡ್ರಿ. ಸಾಧಾರಣ 15-18 ಕಿಲೋದಕ್ಕಿಂತ ಹೆಚ್ಚಾಗ್ತದೆ. ತಲೆ ಭಾಳ ವಜ್ಜೆ ಐತಿದೆ.
ನಮಗೆ ಹಗರು ಕಾಣ್ತದೆ. ನಮ್ಮ ಶಾಸ್ತ್ರದಲ್ಲಿ ತಲೆ ಭಾಳ ವಜ್ಜದ, ಅದರಲ್ಲಿ ಸಾಮಾನು ಏನವ, ಅದ್ರ ಎಷ್ಟು ಸಾಮಾನವ, ರೈಲ್ವೆ ಜಗ್ತದ, ಹಿಂದೆ 50-100 ಡಬ್ಬಿ ಇರ್ತಾವೆ, ಜಕ್ಕೊಂಡು ಹೋಗೋದು ಯಾವುದು? 50 ಡಬ್ಬಿ ತೂಕ ಮಿಂಜೇನು ಇರ್ತದೆ ಏನ್ರಿ ಅದು? 50 ಡಬ್ಬಿ ಅದಾವಲ್ಲ ಹಿಂದೆ ಕಂಬಿ ಮ್ಯಾಲೆ ಓಡ್ತಾವೆ, ಆ ಕಂಬಿ ಮೇಲೆ ಓಡ್ತಕ್ಕಂಥ ರೈಲು ಡಬ್ಬಿಗಳು ಆ ಇಂಜನ್ ತೂಕ ಮಾಡಿದ್ರೆ ಅಟ್ಟು ಕೂಡ ಏಟಾಗ್ತಾವ, ಇಂಜನ್ ತೂಕ ಕದನ ಅದಕ್ಕೆ ಅದಿರೋದೊಂದು ಪ್ರತ್ಯೇಕ ಹೇಗದ. ಹಾಗೆ ನಮ್ಮ ತಲೆ ಇರ್ತಕ್ಕಂಥ ಬಿಂದು ಏನದ, ನಾದ ಬಿಂದು ಕಲೆ, ಚಿನ್ನಾದ ಚಿದ್ಬಿಂದು ಚಿತ್ತ ಕಲೆ. ನಾವು ನಾದಕ್ಕೆ ಸಂಸ್ಕಾರ ಕೊಡಬೇಕು, ನಾದಕ್ಕೆ ಸಂಸ್ಕಾರ ಕೊಡಬೇಕು. ಅದಕ್ಕೆ ಚಿನ್ನಾದ ಅಂತ ಆತದೆ. ಚಿನ್ನ ಅಂದರೆ ಒಳ್ಳೆಯ ಶುಚಿಯಾಗಿರ್ತಕ್ಕಂಥ ಶಬ್ದ. ಚಿನ್ನಾದ ಅಂದರೆ ಒಳ್ಳೆಯ ಶಬ್ದ. ಆ ಶಬ್ದದಲ್ಲಿ ಅವ್ಯವಹಾರ ಕೂಡಬಾರ್ದು. ಯಾವಾಗಲೂ ಬಸವ ಶಿವನೇ ಶಿವನೇ ಬಸವ, ಕಡ್ಕೊಳು ಮಡಿವಾಳಪ್ಪ ಕುಳ್ಳು ಹಚ್ತಿದ್ದಂತೆ. ಆ ಕುಳ್ಳು ಹಚ್ಚುವಾಗ ಒಂದು ಮುದುಕಿ ಒಂದು ಕುಳ್ಳು ತುಡು ಮಾಡ್ಕೊಂಡು ಹೋಗಿತ್ತು, ಕಡ್ಕೊಳು ಮಡಿವಾಳಪ್ಪಂದು. ಆ ಕಡ್ಕೊಳು ಮಡಿ ಕುಳ್ಳು ತುಡು ಮಾಡೋ ಹೋಗೋ ಕಾಲಕ್ಕೆ ಅವ ನಾನು ತುಡುಗಾಗಿ ಕುಳ್ಳು ಅಂದ, ಕಡ್ಕೊಳು ಮಡಿವಾಳಪ್ಪ. ದೊಡ್ಡ ಸಾವುಕಾರ ಮುದುಕಿ, ತುಡು ಮಾಡೋ ಪದ್ಧತಿ ಐತ್ರಿ, ಬೇಕಾದ್ರೆ ಕಲಿಸ್ರಿ, ನಮ್ಮಲ್ಲಿ ಟ್ರೈನಿಂಗ್ ತೆಗಿತೀವಿ ನಾವು. ತುಡು ಮಾಡೋಳು ಸಂಪ್ರದಾಯ ರೀ. ಈಗ ಹೆಣ್ಮಕ್ಳು ಇರ್ತಾರಲ್ಲ, ಹೆಣ್ಮಕ್ಳು ತಪ್ಪು ತಿಳ್ಕೊಬೇಡ್ರಿ ಯಾರು. ಇವನಿಗೆ ಪಗಾರ ಆಗಿರ್ತದ 70-80 ಸಾವಿರ ರೂಪಾಯಿ. ನಿಮಗ್ರಿ ಸಾಹೇಬ್ರಿ, ಆ ಪಗಾರ ಹೊಸ ನೋಡ್ತಂದು ಇಟ್ಕೊಂಡಿರ್ತೀರಿ. ನಿಮಗೆ ಊಟಕ್ಕೆ ನೀಡ್ತಾರಲ್ಲ, ಯಾರವರು ನೀಡ್ತಾರಲ್ಲ, ಆ ನೀಡುವ ಹೊತ್ತಿನೊಳಗೆ ಇವ್ರು ಊಟಕ್ಕೆ ಕೂತಾಗ ಹೋಗ್ಯಾರ ಅವ್ನು ತಕ್ಕೊಂಡಿರ್ತಾರೆ, ಅವ್ನು ತಕ್ಕೊಂಡಿರ್ತಾರೆ. ಇವ ಹೋಗಿ ಎಣಿಸ್ತಾನೆ ಇಂಜಿನಿಯರ್, ಏನಾದಕ್ಕೆ ಯಾಕ್ರಿ 10 ರೂಪಾಯಿ 10,000 ಕಮ್ಮಾಗಿ ಹಂಗ್ರೆ ಬಿಡ್ರಿ, ನೀವು ಏನು ಬರೀ ಯಾವತ್ತು ಇದನ್ನೇ ಆಯ್ತು, ನೀವು ಬುದ್ಧಿ ಇಲ್ಲ ನಿಮಗೆ, ಎಲ್ಲ ಮರು ಭಾಳ ನಿಮಗೆ, ಹಂಗೆ ಹಿಂಗೆ ಹೇಳ್ಕ್ಯಾರ್ರಿ, ರೊಕ್ಕ ತವ್ರ ಮನೆಗೆ ಕಳಿಸ್ಬಿಡ್ತಾರೆ. ಇದರ ಕಾರಣ ಸುಡ್ರಿ ಸಾಹೇಬ್ರೆ, ಇದು ಅನುಭವದ ಮಾತಿದು, ಅನುಭವದ ಮಾತು. ಹಾಗೆ ನಮಗೇನಾಯ್ತು ಕೇಳಿದ್ರೆ, ನಾವು ಮಾಡ್ತಕ್ಕಂಥ ವ್ಯವಸ್ಥೆಯಲ್ಲಿ ಚಿನ್ನಾದ ಚಿದ್ಬಿಂದು ಚಿತ್ತ ಕಲೆ. ಚಿನ್ನಾದ ಅಂದರೆ ಒಳ್ಳೆಯ ನಾದಕ್ಕೆ ನಾವು ಸಂಸ್ಕಾರ ಕೊಡಬೇಕು, ಅಂದರೆ ಯಾವಾಗಲೂ ಒಳ್ಳೆಯ ವಿಚಾರದಿರಬೇಕು. ಚಿದ್ಬಿಂದು ಇಷ್ಟ ಪ್ರಾಣ ಭಾವ, ಸ್ಥೂಲ ಸೂಕ್ಷ್ಮ ಕಾರಣ. ಇಷ್ಟ ಪ್ರಾಣ ಭಾವ ಶರೀರಕ್ಕೆ ಸಂಸ್ಕಾರ ಕೊಡಬೇಕಿಲ್ಲ, ನಾವು ಶರೀರಕ್ಕೆ ಸಂಸ್ಕಾರ ಕೊಡಬೇಕಿಲ್ಲ. ಆ ನಾದಕ್ಕೂ ಸಂಸ್ಕಾರ ಕೊಟ್ಟರೆ ನಾವು ಎಲ್ಲಿ ನಿಂತೀವಿ ಅಂದರೆ ನಕಾರ ಮಕಾರ ಶಿಕಾರ ವಕಾರ ಯಕಾರ 5 ಅಕ್ಷರಗಳು ನಿಂತು ಓಂಕಾರ ಶುದ್ಧ ಆಗ್ಯದ. ಅಲ್ಲಿ ಅಕಾರ ಉಕಾರ ಮಕಾರದಿಂದ ಕೂಡಿಕೊಂಡು ಆ ಓಂಕಾರ ಪ್ರಣಾಮ ತಯಾರಾಯಿತು. ಓಂಕಾರದಿಂದ ಮತ್ತೆ ಹುಟ್ಟತಕ್ಕಂಥವು ಯಾವ 5 ಶಬ್ದಗಳು. 5 ಶಬ್ದ ಯಾವು? ನಕಾರ. ಆ ನಕಾರ ಏನು ಆಶ್ರಯ ಮಾಡ್ಕೊತು? ಪೃಥ್ವಿ ತತ್ವ ಆಶ್ರಯ ಮಾಡ್ಕೊತು. ಆ ಹೊರಗೆ ಪೃಥ್ವಿ ತತ್ವ ಮಾಡ್ಕೊಂಡಾಗ ನಿಮ್ಮಲ್ಲಿ ಏನು ಆಶ್ರಯ ಮಾಡ್ಕೊಂತ? ಮೂಗು ನಾಸಿಕೆ. ಮೂಗ ಅಂದರೆ ಪೃಥ್ವಿ ತತ್ವ. ಆಮೇಲೆ ಪೃಷ್ಠಭಾಗ ಅಂತ ಬರ್ತದೆ. ಈಗ ನೀವು ಕೂತಿರಲ್ಲ ತೆಳಗೆ, ಅದು ಅರ್ಧಚಂದ್ರ ಕುಂಡಿನಿ. ಅರ್ಧಚಂದ್ರ ಕುಂಡಿನಿ, ಅರ್ಧಚಂದ್ರ ಎಡಗಡೆದು, ಕುಂಡಿನಿ ಅಂದರೆ ಬಲಗಡೆದು, ಪೃಷ್ಠಭಾಗ ಅಂತಾರೆ ಅದಕ್ಕೆ. ಏನು ಕೂತಿರಲಿಲ್ಲ ಸಂಗಣ್ಣವ್ರೆ? ಕೂತಿರಿಲ್ಲ? ಎದ್ರ ಮೇಲೆ ಕೂತೀರಿ? ಭೂಮಿ ಮ್ಯಾಗ ಕೂತೀರಿ. ನಿಮ್ಮ ಮುಕ್ಕುಳಿ ಹೆಂಗೆ ಗುಂಡು ಐತಿಲ್ಲ? ಚಂದಪ್ಪನ ಗತಿ ಐತಿಲ್ಲ? ಅರ್ಧಚಂದ್ರ ಗತಿ ಐತಿಲ್ಲ? ಅರ್ಧಚಂದ್ರ ಐತಿಲ್ಲ? ಅದಕ್ಕೇನಂತಾರೆ? ತಾರಕ, ದಂಡಕ, ಕುಂಡಲ, ಅರ್ಧಚಂದ್ರ. ಅದನ್ನು ತಿಳಿದು ನಾವು ನೋಡಿಬಿಟ್ರೆ ಭಾಳ ಸೂಕ್ಷ್ಮ ಐತೆ ಅದು ವಿಚಾರ. ನಾವು ಏನೇನು ಹೊರಗಿಲ್ಲ, ನಾವು ಹೊರಗಿಲ್ಲ. ಈ ತತ್ತಿಯೊಳಗಿರ್ತಕ್ಕಂಥ ಒಂದೊಂದು ತತ್ತಿಯೊಳಗಿರ್ತಕ್ಕಂಥ ಒಂದು ರಸಾಯನ ಐತಿ, ಆ ತತ್ತಿ ಹೊರಗೈತೇನು? ಮಯೂರಾಣ್ ರಸನ್ಯಾಯ ಅಂತ ಒಂದು ನ್ಯಾಯ ಬರ್ತದೆ ನಮ್ಮಲ್ಲಿ. ಮಯೂರಾಣ್ ರಸನ್ಯಾಯ, ಆ ನವಿಲಿನ ತತ್ತಿ, ಆ ನವಿಲಿನ ತತ್ತಿ ಮ್ಯಾಲ ಆಚ್ಛಾದನದ, ಒಳಗೆ ತಿಳುವದ. ಒಳಗೇನದ? ತಿಳುವದ. ಆ ತಿಳಿಯಿರ್ತಕ್ಕಂಥ ರಸದೊಳಗೆ ಅದನ್ನು ಕೈ ಬಿಡ್ರಿ, ಒಡಿತಲ್ಲ, ಆ ರಸ ಛಿದ್ರಾತಲ್ಲ, ಆ ಒಳಗಿದ್ದ ನವಿಲಿನ ತತ್ತಿ, ಆ ನವಿಲಿನ ರಸ, ನವಿಲಿನ ಕುಣಿತ, ನವಿಲಿನ ಕಾಲು, ನವಿಲಿನ ಶಬ್ದ, ನವಿಲಿನ ಗರಿ ಅದಾವಿಲ್ಲ ರಸ್ತಾಗ? ಅಲ್ಲಿ ಹುಡುಕಾಡಿ ಸಿಗ್ತಾವೇನು?
ಕೆಟ್ಟದು. ಮಯೂರಾಂಡ್ರ ಸನ್ಯಾಯ ನಾವು ಜಗತ್ತಿನಲ್ಲಿ ತಾಯಿ ಹೊಟ್ಟೆಯಾಗಿದ್ದಾಗ ಆ ತತ್ತಿಯೊಳಗೆ ಹೆಂಗಿರ್ತೀವಿ ಆ ಪ್ರಕಾರವಾಗಿ ಪಿಂಡಸ್ಥಳದೊಳಗೆ ನಾವು ಒಳಗಿರ್ತೀವಿ. ಆ ಪಿಂಡಸ್ಥಳದ ಒಳಗಿರ್ಬೇಕಾದ್ರೆ ನಮಗೆ ಸಂಬಂಧ ಏನು ಕಾಯ್ತಾವು? ಪ್ರಣಮ ಕಾಯ್ತಾವು. ಯಾವ ಪ್ರಣಮ? ನಕಾರ ಪ್ರಣಮ. ನಕಾರ ಪ್ರಣಮ ಏನು ಆಶ್ರಯ ಮಾಡ್ಕೊಂತು? ಪೃಥ್ವಿ ಆಶ್ರಯ ಮಾಡ್ಕೊತು. ಆ ಪೃಥ್ವಿ ಆಶ್ರಯ ಮಾಡ್ಕೊಳ್ಳಾಗ ನಕಾರ ಪ್ರಣಮಗಳಿಗೆ 4 ರೆಕ್ಕೆಗಳು ಬೇಕಾಗ್ತಾವೆ. 4 ರೆಕ್ಕೆಗಳು. ಈ ಪಕ್ಷಿಗಳಿಗೆ 2 ರೆಕ್ಕೆ ಇರ್ತಾವೆ. ಹಾಡು ಪಕ್ಷಿಗಳಿಗೆ 4 ರೆಕ್ಕೆ ಇದ್ದದ್ದು ನೋಡ್ರೇನು? ಹದ್ದು, ಕಾಗಿ, ಪಾರಿವಾಳ ಇಲ್ಲ. ಆ 4 ರೆಕ್ಕೆಗಳು ಯಾವ ಅಂತಂದರೆ ಏನು? ವ ಶ ಶ ಸ. ವ ಶ ಶ ಸ. ಎಷ್ಟು ಅದಪ್ಪ? ವಾಸಾಂತ ಅಂತಾರೆ ಅದಕ್ಕೆ. ವಾಸಾಂತ. ವ ಆದಿ ಸ ಅಂತ್ಯ ವಾಸಾಂತ ಅಂತಾರೆ. ಇವು 4 ರೆಕ್ಕೆಗಳು ನಕಾರ ಪ್ರಣವಕ್ಕೆ ಉತ್ಪತ್ತಿ ಅದು. ನಾಲ್ಕು ಪ್ರಣಮಗಳು ಯಾವುವು? ವ ಶ ಶ ಸ ವಕಾರ ಇವದಾವಲ್ಲ. ವಾಸಾಂತ ಅಂದರೆ ವ ಆದಿ ಸ ಅಂತ್ಯ. ಇವು ಯಾವ ಲಿಂಗದು? ಆಚಾರ ಲಿಂಗದು. ಯಾವ ಪ್ರಣಮದು? ನಕಾರ ಪ್ರಣಮದು. ನಕಾರ ಪ್ರಣಮಕ್ಕೆ ಎಷ್ಟು ಭಾಗ ಆಯ್ತು ನೋಡ್ರಿ? ಮತ್ತೆ 4 ಭಾಗ ಆಯ್ತಿಲ್ರಿ. ಆ ನಕಾರ ಪ್ರಣಮದಲ್ಲಿ ಇರ್ತಕ್ಕಂಥದ್ದಕ್ಕೆ ಆಚಾರ ಲಿಂಗ ಅಂದರು. ನಮ್ಮ ಮೂಗಿಗೆ ಆಚಾರ ಲಿಂಗ ಅಂದರು. ಪೃಷ್ಠಕ್ಕೆ ಆಚಾರ ಲಿಂಗ ಅಂದರು. ಆಚಾರಂ ಕರೋತೀತಿ ಆಚಾರ. ಆಚಾರವನ್ನು ಯಾವತ್ತೂ ಮಾಡ್ತದದು. ಹಾಂ, ಆ ಪಿಂಡಸ್ಥಳದಿರ್ತಕ್ಕಂಥ ಕೂಸ ಉತ್ಪತ್ತಿ ಆಗ್ತದೆ. ಹೌದಾ? ಪ್ರಾಣಾಪಾನ ವ್ಯಾನ ಉದಾರ ಸಮಾನ ನಾಗ ಕೂರ್ಮ ಕರ್ಕರ ದೇವದತ್ತ ಧನ ದಶವಾಯಿಗಳು ಬಂದು ಸೇರ್ತಾವೆ ಅಲ್ಲಿ. ಸಂಗಣ್ಣವರೇ, ದಶವಾಯಿಗಳು ಬರ್ತಾವೆ ಅಲ್ಲಿ. ಆ ಕೂಸಿಗೆ ಇಡಂಗಿಲ್ಲ. ದಶವಾಯಿಗಳು ವಾಯುಗಳಿದ್ದಾಗ ನಮ್ಮ ಶರೀರ ನಡೀತಿಲಿಕ್ಕೆ ನಡೆಯಂಗಿಲ್ಲ. ವಾಯುಗಳಿದ್ದರೆ ನಮ್ಮ ಶರೀರ ನಡೀತದೆ, ಇಲ್ಲಿಕ್ಕೆ ನಡೆಯಂಗಿಲ್ಲ. ಒಂದು ಇಂಜೆಕ್ಷನ್ ತೊಗೊಳ್ರಿ. ಆ ಇಂಜೆಕ್ಷನ್ ತೊಗೊಂಡು ಅದರೊಳಗೆ ಔಷಧ ಹಾಕ್ರಿ. ಔಷಧ ಹಾಕಿದ ಮೇಲೆ ನಾವು ಮಾಡ್ತಿರ್ತಾರೆ ಡಾಕ್ಟ್ರ್ ಹಗಲೆಲ್ಲ. ಅದನ್ನು ಸಲೈನ್ ಹಚ್ತಾರೆ. ಆ ಸಲೈನ್ ಹಚ್ಚಾಗ ಹಿಂದೆ ಬರೀ ಹಂಗೆ ಇಟ್ಟು ಸೂಜಿ ಇಟ್ಟು ಸುಮ್ಕುಂದ್ರಿ. ಅದು ಔಷಧ ಹೋಗೋದೇನು? ಔಷಧ ಹೋಗೋದೇನು ರೀ? ಆ ಸಲೈನ್ ಬಾಟ್ಲೊಳಗೆ ಸೂಜಿ ಇಟ್ಟು ಔಷಧ ಇಂಜೆಕ್ಷನ್ ಸುಮ್ಕುಂದ್ರಿ. ಹಿಂಗೆ ಒತ್ತದಿಲ್ಲ. ಆ ಒತ್ತಿದಾಗ ಗಾಳಿ ಹುಟ್ಟುತ್ತದಿಲ್ಲ ಅಲ್ಲಿ. ಆ ಗಾಳಿ ಅದನ್ನು ಒತ್ತದಿಲ್ಲ. ಆ ಗಾಳಿ ಒತ್ತಿದಾಗ ಒಳಗೆ ಇಂಜೆಕ್ಷನ್ ಔಷಧ ಹೋಗೋದಿಲ್ಲ. ಆ ಗಾಳಿ ಎಷ್ಟು ಸೂಕ್ಷ್ಮ ಐತಿ. ನಿಮ್ಮ ಗಾಳಿ ಕಂಡದೇನದು? ಪ್ರಾಣಾಪಾನ ವ್ಯಾನ ಉದಾನ ಸಮಾನ ನಾಗ ಕೂರ್ಮ ಕರ್ಕರ ದೇವದತ್ತ ಧರ ದಶವಾಯಿಗಳು ಬಂದು ಆ ಪಿಂಡದೊಳಗೆ ಸೇರ್ತಾವೆ. ಮೊದಲು ಸೇರೋದು ಪ್ರಾಣವಾಯು, ಆಮೇಲೆ ಅಪಾನವಾಯು. ಅಪಾನವಾಯುಕ್ಕೂ ಪ್ರಾಣವಾಯುಕ್ಕೂ ಸಂಬಂಧದ. ಪ್ರಾಣವಾಯುಕ್ಕೂ ಅಪಾನವಾಯುಕ್ಕೂ ಸಂಬಂಧದ. ಇದು ನಮ್ಮ ಹೇಳ್ತಕ್ಕಂಥ ವಿಷಯ ವೇದಾಂತನಲ್ಲ, ಸಿದ್ಧಾಂತಲ್ಲ. ಶರೀರ ಸಂಶೋಧನೆ, ಗಾಳಿಯ ಸಂಶೋಧನೆ, ಲಿಂಗಗಳ ಸಂಶೋಧನೆ, ಆತ್ಮದ ಸಂಶೋಧನೆ ಎಷ್ಟು ಸೂಕ್ಷ್ಮ ಐತೆ ಅನ್ನೋದನ್ನು ಕಂಡು ಹಿಡಿದ್ಬಿಟ್ರೆ ಆ ಯಾವ ಆ ಪಿಂಡದಲ್ಲಿ ಈ ದಶವಾಯುಗಳು ಬಂದು ಸೇರ್ತಾವೆ. ಯಾಕಂದ್ರೆ ಬದುಕಿಸ್ಬೇಕು ಅದನ್ನು. ಆ ಕೂಸು ಬದುಕಿಸ್ಬೇಕು. ಆ ಕೂಸು ಪ್ರಾಣವಾಯು ಬಂತು. ಪ್ರಾಣವಾಯು ಏನನ್ನು ಆಶ್ರಯ ಮಾಡಿಕೊತ್ತು? ನಾಸಿಕವನ್ನು ಆಶ್ರಯ ಮಾಡಿಕೊತ್ತು. ಅಪಾನವಾಯು ಪೃಷ್ಠವನ್ನು ಆಶ್ರಯ ಮಾಡಿಕೊತ್ತು. ಪ್ರಾಣವಾಯು ಏನು ಆಶ್ರಯ ಮಾಡಿಕೊತ್ತು? ನಾಸಿಕ. ಅಪಾನವಾಯು ಪೃಷ್ಠ. ಅಪಾನವಾಯುದ ಕೆಲಸ ಭಾಳ ಜಾಗೃತದ ರೀ. ಯಾಕಂದರೆ ಇಬ್ಬರು ಗೆಳೆಯರಿರ್ತಾರೆ. ಆ ಇಬ್ಬರು ಗೆಳೆಯರಿದ್ದಾಗ ಹೋಗುವಾಗ ಅವನು ಬಿಟ್ಟು ಅವ ಇರೋಂಗಿಲ್ಲ, ಅವನು ಬಿಟ್ಟು ಅವ ಇರೋಂಗಿಲ್ಲ. ಅದು ಹೆಂಗೆ ಗೆಳತ ಇರ್ತದೆ? ಪ್ರಾಣವಾಯು ಅಪಾನವಾಯುಕ್ಕೆ ಸಂಬಂಧದ. ಪ್ರಾಣವಾಯು ಊರ್ಧ್ವಮುಖ, ಅಪಾನವಾಯು ಅಧೋಮುಖ. ಪ್ರಾಣವಾಯುವುದು ಊರ್ಧ್ವಮುಖ, ಅಪಾನವಾಯುದು ಕೆಳಮುಖ. ನಮ್ಮ ಪ್ರಾಣವಾಯು ನಮ್ಮಲ್ಲಿ ಇರಬೇಕಾಗಿತ್ತಂದರೆ ಅಪಾನವಾಯುಕ್ಕೂ ಪ್ರಾಣವಾಯುಕ್ಕೂ ಸಂಬಂಧದಾವು. ಅಪಾನವಾಯು ಅಂದರೆ ನಮ್ಮ ಪೃಷ್ಠವಾಗಿ ಹಿಡ್ಕೊಂಡು ಹೊಂಕಳ ತಕ ಬರ್ತದೆ, ನಾಭಿ ಮಂಡಲ ತಕ ಬರ್ತದೆ. ಅದು ಈ ಪ್ರಾಣವಾಯು ಮೂಗಿನಿಂದ ಹಿಡ್ಕೊಂಡು ಬ್ರಹ್ಮರಿಂದ ಹಿಡ್ಕೊಂಡು ಹೊಂಕಳ ತಕ ಹೋಗ್ತದೆ. ಅವು ಎರಡು ಹಿಂಗಿರ್ತಾವೆ.
ಇದು ಅಪಾನವಾಯು ಪ್ರಾಣವಾಯು ಬಂದು ಎರಡು ಇಲ್ಲಿ ಕೂಡ್ತಾವೆ. ಕೂಡಿದಾಗ ನಾಭಿಮಂಡಲದಲ್ಲಿ ಅಗ್ನಿ ತತ್ವ ಉತ್ಪತ್ತಿ ಆಗ್ತದೆ. ನಾಭಿಮಂಡಲದಲ್ಲಿ ಅಗ್ನಿ ತತ್ವ ಶಿಖಾರ ಪ್ರಣವ, ಹೌದ್ರೆ? ಆ ಅಗ್ನಿ ತತ್ವ ತಯಾರಾದಾಗ ಅದಕ್ಕೆ ಉದರಾಗ್ನಿ ಅಂತಾರೆ. ಅದಕ್ಕೇನಂತಾರೆ? ಉದರಾಗ್ನಿ. ಉದರದೊಳಗಿಪ್ಪ ಅಗ್ನಿ, ಉದರ ಸುಡುವುದೇ. ಹೊಟ್ಟೆಯೊಳಗಿದ್ದ ಬೆಂಕಿ ಹೊಟ್ಟೆ ಸುಟ್ಟದೇನು? ಹೊಟ್ಟೆಯೊಳಗಿದ್ದ ಬೆಂಕಿ ಹೊಟ್ಟೆ ಸುಟ್ಟಿಲ್ಲ. ಆದರೆ ನೀವು ಮೂತ್ರ ಬೆಚ್ಚಗದಾವಿಲ್ಲ? ಮೂತ್ರ ಬೆಚ್ಚಗದಾವಿಲ್ರಿ? ಆ ಮೂತ್ರ ಬೆಚ್ಚಗತ್ತಂದ್ರೆ ಹ್ಯಾಂಗ ಅಲ್ಲೇನು ಕಟ್ಟಿಗೆ ಕುಳ ಇದ್ವ? ಹರನಾಮವನೋ ಜಪಿಸವ್ವ ಪರಿಭವ ಸರಣಿ ಗೆದಿಯವ್ವ. ಹರನಾಮವನೋ ಜಪಿಸವ್ವ ಪರಿಭವ ಸರಣಿ ಗೆದಿಯವ್ವ. ಹರೆದಾಗ ಶರೀರದು ಚಂದವ್ವ ಗರಗರ ತಿರುಗುತ್ತ ಬಂದೆವ್ವ. ಸರಿಸಮನನ ಎಲ್ಲಂದೆವ್ವ ಹರನಾಮವನೋ ಜಪಿಸವ್ವ. ಕಟ್ಟಿಗೆ ಕುಳ್ಳ ತಂದೆವ್ವ ಗಟ್ಟಿಗೆ ಕುಳುಬಣ ಒಟ್ಟಿದೆವ್ವ. ತಟ್ಟಿಮಿಟ್ಟಿ ಸಂಸಾರ ಮಾಡಿದೆವ್ವ ಪಟಪಟ ಮಕ್ಕಳ ಹಾಡದೆವ್ವ. ಹರನಾಮವನು ಜಪಿಸವ್ವ ಪರಿಭವ ಸರಣಿ ಗೆದಿಯವ್ವ. ನಾವು ಕಟ್ಟಿಗೆ ಕುಳ್ಳ ತಂದು ನೀರು ಕಾಸಬೇಕಾದ್ರೆ ಕಟ್ಟಿಗೆ ಕುಳ್ಳ ತಂದೆವ್ವ ಗಟ್ಟಿಗೆ ಕುಳುಬಣ ಒಟ್ಟಿದೆವ್ವ. ಈ ಕುಳುಬಣೆ ಗೊತ್ತಿಲ್ಲ, ಈ ಕುಳುಬಣೆ ಗೊತ್ತಿಲ್ಲ ಮಂದಿಗೆ, ಕಟ್ಟಿಗೆ ಕುಳ್ಳನೂ ಗೊತ್ತಿಲ್ಲ. ಆಗ ಈ ಒಳಗೆ ಕಟ್ಟಿಗೆ ಕುಳ್ಳದೇನು ಹೊಟ್ಟೆಗ? ಆ ನಾಭಿಮಂಡಲ ಅಪಾನವಾಯು ಮತ್ತು ಪ್ರಾಣವಾಯು ಅಂದರೆ ಈಡ ಪಿಂಗಳ ಸುಷುಮ್ನ, ಈ ಮೂರು ನಾಡಿಗಳು ದೊಡ್ಡ. ಆ ಈಡ ಪಿಂಗಳ ನಾಡಿಗಳಲ್ಲಿ ಬರ್ತಕ್ಕಂಥ ಎಡಗಡೆದು ಪಿಂಗಳ, ಬಲಗಡೆ ಪಿಂಗಳ, ನಾಸಿಕ ಇಲ್ಲಿ ಇರ್ತದಂತೆ. ಇದೊಂದು ಸುಷುಮ್ನ ನಾಡಿ ಅಂತಾರೆ ಇದಕ್ಕೆ. ಏನಂತಾರೆ ಇದಕ್ಕೆ? ಸುಷುಮ್ನ ನಾಡಿ. ಸುಷುಮ್ನ ನಾಡಿ ಎಷ್ಟು ಸೂಕ್ಷ್ಮ ಇರ್ತದೆ ಅದು. ನಮ್ಮ ಶರೀರ ಇದು ನಮಗೆ ಗೊತ್ತಿಲ್ಲ. ನಾವು ದಿವಸ ಕೂದಲ ಹೆಕ್ಕೋತೀವಿ, ಆ ಕೂದಲು ಹೆಂಗೆ ಬೆಳಿತಾ ನಮಗೆ ಗೊತ್ತಿಲ್ಲ. ಉಗುರದ ಹೆಂಗೆ ಬೆಳಿತಾ ಗೊತ್ತಿಲ್ಲ. ನಾವು ಊಟ ಮಾಡ್ತೀವಿ, ಒಳಗೆ ನಮ್ಮ ಪಚಿನಾಗಿ ಮಲವನ್ನು ಹೆಂಗೆ ಹೊಸರಾಗ್ತಾ ಗೊತ್ತು ನಮಗೆ ಗೊತ್ತಿಲ್ಲ. ನಮಗೆ ಗೊತ್ತಿಲ್ಲ. ನಾವು ಊಟ ಮಾಡಿದ ಪದಾರ್ಥಗಳು ನಾವು ಒಳಗೆ ಹೋದಾಗ ಅವು ಕೆಲಸ ಮಾಡ್ತಕ್ಕಂಥದ್ದು ಏನು ಕೆಲಸ ಮಾಡ್ತಾವೆ ಅನ್ನೋದು ನಮಗೆ ಗೊತ್ತಿಲ್ಲ. ಬಯಲು ಕಡೆ ಬಂದಾಗ ಗೊತ್ತು. ಮಾತಾಡ್ತಾರೆ ಶರಣ. ಸಾಕು ಮಾಡು. ಜೈ ಮಂಗಲಂ ಜೈ ನಮಪ್ಪ. ಊರ್ನು ಸಾಕಾತು, ಗೌಡಿಕೆನೂ ಬೇಡಾಕಾಯ್ತು. ನನಗೂ ಬೇಸರ ಆಗಿತ್ತು. ಶರಣರು ಬಂದು ನಮ್ಮ ಕೆಲಸಕ್ಕೆ ಭಾಳ ಅನುಕೂಲ ಮಾಡಿಕೊಟ್ರು. ಆ ಶರಣರ ವಿಚಾರದಲ್ಲಿ ನಾವು ಅಪ್ಪಗಳು ಭಾಳ ಪರಿಚಯದಿಂದ ಬಂದಾರೆ. ಆ ಶರಣರು ಕೂಡ 4 ಮಾತುಗಳನ್ನು ಮಾತಾಡಿ ಪ್ರಸಾದವಾಣಿ, ಅದು ಪ್ರಸಾದವಾಣಿ. ಪ್ರಸಾದ ಲಿಂಗಕ್ಕೆ ಅವರು ಪ್ರಸಾದ ನೀಡ್ತಾರೆ, ಪ್ರಸಾದ ಲಿಂಗಕ್ಕೆ ಪ್ರಸಾದ ನೀಡ್ತಾರೆ. ಆ ಶಿವಲಿಂಗ, ಪ್ರಸಾದಲಿಂಗ, ಮಹಾಲಿಂಗಗಳ ಪ್ರಸಾದವನ್ನು ನಾವೆಲ್ಲರೂ ಸ್ವೀಕಾರ ಮಾಡಿಕೊಂಡು ಆನಂದವಾಗಿ ಈ ಕಾರ್ಯವನ್ನು ಕಳೆಯೋಣ. ಇದು ಅದೇ ಕಾಲ ಈ ಹೋರಿಮಟ್ಟೆಯಲ್ಲಿ ನಡೀತಕ್ಕಂಥದ್ದು. ಇದು ಶಿವಯೋಗ. ಈ ಕಾರ್ಯಕ್ರಮಕ್ಕೆ ಪೂಜ್ಯರ ಆಶೀರ್ವಾದ ಇಲ್ಲ ತಿಳ್ಕೊಂಡು ಹೇಳಿ ನನ್ನ ಮಾತನ್ನು ಇಲ್ಲಿಗೆ ನಾನು ಮುಗಿಸ್ತೇನೆ. ಎಷ್ಟಾದ ಟೈಮ್?